ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡ್ ಕೊಡ್ತಾಯಿದ್ದೀವಿ ನೋಡಿ. ಸ್ನೇಹಿತರೆ, ಇದು ವಿಷ್ಣು ಚಕ್ರ ಪ್ಲ್ಯಾಂಟ್ ಅಂತಾರೆ. ಇದು ನೀಲಿ ಕಲ್ಲರು ಹೂವು ಇದೆ. ಈ ಒಂದು ಗಿಡ ಬಳ್ಳಿ, ಇದು ಆ್ಯಕ್ಚುಲಿ ಬಳ್ಳಿ ಗಿಡ. ಇದು ಅಪರೂಪ, ಅಲ್ಲಲ್ಲಿ ಸಿಗುತ್ತೆ. ಆದರೆ ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ಒಳ್ಳೆಯದಾಗುತ್ತೆ. ಇದನ್ನು ಒಂದಷ್ಟು ಶೇಖರಿಸ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಪಾತ್ರೆಗೆ ನೀರಾಗಿ ಚೆನ್ನಾಗಿ ಕಾಯಿಸಿ ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳಿಗಿದು ಮದ್ದಾಗುತ್ತೆ. ಆ ಹೂವು ಇನ್ನೂ ರೌಂಡ್ ಬರ್ತದೆ, ಸ್ವಲ್ಪ ಜಾಗ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಅದು ಅಲ್ಲೇ ಚಿಕ್ಕದಾಗಿ ಹರಳಿಕೊಂಡಿದೆ. ಈ ವಿಷ್ಣು ಚಕ್ರ ಪ್ಲ್ಯಾಂಟ್ ಗಿಡ, ಈ ಬಳ್ಳಿ ಅಲ್ಲಲ್ಲಿ ಬೆಳ್ಕೊಂಡಿರ್ತದೆ. ಅರಣ್ಯಗಳಲ್ಲಿ, ಗುಡ್ಡಕಾಡುಗಳಲ್ಲಿ ಬೆಳ್ಕೊತದೆ. ಇದು ಮನುಷ್ಯರಿಗೂ ಆಗುತ್ತೆ, ದನ ಕರುಗಳಿಗೂ ಆಗುತ್ತೆ. ಇದು ಔಷಧಿ ಆಗುತ್ತದೆ. ಇದನ್ನು ನಾವು ಜಾಸ್ತಿ ಸಿಕ್ಕಿದ ಮೇಲೆ ಶೇಖರಿಸಿಕೊಂಡು ಅದನ್ನು ಒಣಗಿಸಿ ಪುಡಿ ಮಾಡಿ, ಆ ಪುಡಿಯನ್ನು, ಆ ಚೂರ್ಣವನ್ನು ಬಿಸಿಲು ಸೇವನೆ ಮಾಡ್ತಾ ಬರಬೇಕು. ಶಕ್ತಿ ಸಿಗುತ್ತೆ. ಮತ್ತು ಆ ಒಂದು ಕಾಂತಿ, ಮುಖದಲ್ಲಿ ಕಾಂತಿ, ಈ ಚರ್ಮ ಫೋಲ್ಡು, ಇವೆಲ್ಲ ನಿವಾರಣೆ ಮಾಡೋ ಶಕ್ತಿ ಈ ಒಂದು ವಿಷ್ಣು ಪ್ಲ್ಯಾಂಟಿಗಿದೆ. ವಿಷ್ಣು ಚಕ್ರ ಪ್ಲ್ಯಾಂಟ್ ಅಂತ. ಸ್ನೇಹಿತರೆ, ಇಂಥವು ನಾವು ತಿಳ್ಕೋಬೇಕು, ಇಂಥವು ನಾವು ಗುರುತಿಸಬೇಕು, ಅವನ್ನು ಹಂಗೆ ಸಂರಕ್ಷಣೆ ಮಾಡಬೇಕು. ನಾವು ಈ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಯಾವುದೇ ಗಿಡ ಮರ ಅದನ್ನು ಕಡಿಸ್ಬಾರ್ದು. ನಮಸ್ಕಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಇದು ಇನ್ನೂ ಕೂಲಂಕುಷವಾಗಿ ಬೇರೆ ಕಾಯಿಲೆ ಏನಂತ ತಿಳಿಸ್ಕೊಡಿ. ನಮಸ್ಕಾರ ಸ್ನೇಹಿತರೆ.